ನನಗೆ ಹಿಂದಿ ಬರುವುದಿಲ್ಲ, ಇಂಗ್ಲೀಷ್ ಮಾತಾಡ್ಬೋದು. ಬಟ್ ನಮ್ಮ ಆಟ ಯಾವುದು? ಕ್ರಿಕೆಟ್ ಅಲ್ಲ. ಯಾವುದು? ಹಾಕಿ, ಕಬಡ್ಡಿ. ಅದೆಲ್ಲ ಬಿಟ್ಟು ನೀವೇಕೆ RCB ಇದಕ್ಕೆ ಅಡಿಕ್ಟ್ ಆಗ್ತೀರಾ? RCB ಆಟಗಾರರು ಸೋತರು ಅಷ್ಟೇ, ಗೆದ್ದರು ಅಷ್ಟೇ. ಅವ್ರ ಓನರಿಗೆ ಬರೋದೆಷ್ಟು? 5 10 ಕೋಟಿ. ಇದೆಂತ ಮಾರೇ ಅಂತ ನೀವು ಕೇಳ್ತಾ ಇದ್ದೀರಾ? ಹೌದಾ? ಹಾಗೆ ಇದೆ ನೋಡಿ. ನಮ್ಮ ಇಂಡಿಯಾದ ಜನಸಂಖ್ಯೆ ಎಷ್ಟಿದೆ? ಅದರಲ್ಲಿ 11 ಮಂದಿ ಇವರು ಆಡಲಿಕ್ಕೆ ಹೋಗಬೇಕು. 11 ಜನ ಪರ್ಫಾರ್ಮೆನ್ಸ್ ತೋರಿಸ್ತಾರೆ, ನಾವು ಕೇಕೆ ಹಾಕ್ತೀವಿ, ಅದು 100%. ಬಟ್ಟು ಅದೆಲ್ಲ ಬರುವ ರೊಕ್ಕ ಅವ್ರ ಮನೆಗೆ ಹೋಗುತ್ತೆ. ನಿಮಗೆ ಯಾವುದರ ಸಂಘಕ್ಕೆ ಕೊಡ್ತಾರೋ, ಯಾವುದರ ಒಂದು ಟ್ರಸ್ಟಿಗೆ ಕೊಡ್ತಾರೋ, ಏನೂ ಇಲ್ಲ. ನಮ್ಮ ಆಟ ಹಾಕಿ, ಇದನ್ನು ಬ್ಯಾನ್ ಮಾಡಿ ಮಾರಾಯರೇ. ಕ್ರಿಕೆಟನ್ನು ಬ್ಯಾನ್ ಮಾಡಿ ನಮ್ಮದು ಹಾಕಿ ಇದೆಯಲ್ಲ, ಹೇಗೆ ಹೀಗೆ ಮಾಡ್ತೀರಿ? ಮಲತಾರೋದೇ ಧೋರಣೆ. ಆವಾಗಲೂ ಬ್ರಿಟಿಷರ ಕೈಯಲ್ಲಿ ದುಡಿತಾ ಹೀಗೇ ಹೋದ್ರಿ. ಈಗ ಇದೇ ಥರ ಹೋಗ್ತೀರಿ. ಅವರವರು ಕ್ಯಾಶ್ ಮಾಡ್ಕೋತಾರೆ. ಹಾಗೆ ನಾಟಕ ಮಾಡಲಿಕ್ಕೆ ಸಚಿನ್ ತೆಂಡೂಲ್ಕರ್ ಮಗ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಮಾರ್ತಾನೆ, ಅದನ್ನು ಮಾರ್ತಾನೆ, ಇದನ್ನು ಮಾಡ್ತಾನೆ, ಹಾಗೆ ಜನರಿಗೆ ತೋರಿಸ್ತಾರೆ. ಅವ್ರ ಮನೆಯಲ್ಲಿ ಎಷ್ಟೆಷ್ಟು ಕೋಟಿ ರೊಕ್ಕ ಇದೆ ಕೊಂಟ. ಅಯ್ಯೋ ದೇವರೇ, ಇದನ್ನೆಲ್ಲ ಬೇಕಂದರೆ ಬಹಳ ಬೇಕು. ನೀವು ಮಾಡೋದೊಂದೇ ಒಂದು ಓದಬೇಕು. ನೀವು MBBS ಓದ್ರಿ, ಆರ್ಟ್ಸ್ ಒಳಗಾರ ಓದ್ರಿ, LLB ಆದ್ರೆ ಓದ್ರಿ, ಏನೇ ಓದಬೇಕು. ಅವ್ರು ನಿಮ್ಮಷ್ಟು ಸ್ಕೂಲ ಕಲ್ತಿಲ್ಲ. ರೋಹಿತ್ ಶರ್ಮಾನೂ ಕಲ್ತಿಲ್ಲ, ಕೊಹ್ಲಿನೂ ಕಲ್ತಿಲ್ಲ, ಯಾರೂ ಕಲ್ತಿಲ್ಲ. ಯಾಕೆಂದರೆ ನನಗೆ ಮೊನ್ನೆ 2 ಕ್ವಶನ್ ಬಂದು, ಅವ್ರ ಕಡೆಯಿಂದ ಕ್ವಶನ್ ಬಂದು, ವಾಟ್ ಇಸ್ ಇದು ಕ್ವಾಲಿಫಿಕೇಷನ್ ಅಂತ ನಾನು ಕೇಳಿದೆ ಅವರಿಗೆ. ಅವರು ಕ್ವಾಲಿಫಿಕೇಷನೇ ಇಲ್ಲ. ಏನು ಕ್ವಾಲಿಫಿಕೇಷನ್ ಇಲ್ಲದೆ ಅವ್ರನ್ನ ಆಟಕ್ಕೆ ಕಳಿಸ್ತಾರೆ. ನೀವು BA ಆಪ್ಷನಲ್ ಇಂಗ್ಲೀಷು, ಎಕನಾಮಿಕ್ಸು, ಸೋಷಾಲಜು ಏನೇನೋ ತೆಗೆದುಕೊಂಡು ಕಷ್ಟಪಟ್ಟು ನೌಕರಿಗಾಗಿ ಗುದ್ದಾಡ್ತೀರ. ಅವರು ಏನಿಲ್ಲದೆ ಇಲ್ಲಿ ಬಂದು ಗ್ರೌಂಡಿಗೆ ಇಳಿದು ಆಟವಾಡ್ತಾರೆ. ಬೇಡ ಮಾರ್ಯಾರೆ, ನಿಮ್ಮಷ್ಟಕ್ಕೆ ನೀವು ಓದಿ. ಅದು ಚಟಕ್ಕೆ ನೋಡಿ, ಆಟ ಚಟಕ್ಕೆ ನೋಡಿ. ಒಳ್ಳೊಳ್ಳೆ ಪುಸ್ತಕಗಳು ಇರುತ್ತವೆ, ನಾನು ಹಾಕಿರ್ತೀನಿ ಆವಾಗಾದರೂ ಸ್ಟೇಟಸ್ನಲ್ಲಿ. ಅಂಥ ಪುಸ್ತಕಗಳನ್ನು ಓದಿ. ಸಪ್ತಾಪುರಕ್ಕೆ ಬನ್ನಿ, ಧಾರವಾಡ ಸಪ್ತಾಪುರ ಓದಿ ಕ್ಯಾರ ತಂದೆ ತಾಯಿಗೆ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಳ್ಳಿ. ಇದೆಲ್ಲ ಕ್ರಿಕೆಟು ಟೈಮ್ ಪಾಸ್ ಓನ್ಲಿ.